ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ವಾಲ್ಮನ್, ಪಂಪ್ ಆಪರೇಟರ್, ಕಂಪ್ಯೂಟರ್ ಆಪರೇಟರ್ ಹಾಗೂ ಕಾರ್ಮಿಕರು ಸೇರಿ ತಮ್ಮ ಸೇವಾ ಭದ್ರತೆಗಾಗಿ ಮನವಿ ಸಲ್ಲಿಸಿದರು. 25ರಿಂದ 30 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ನಾವು ಕೊರೋನಾ ಸಂಕಷ್ಟದ ಸಮಯದಲ್ಲಿಯೂ ಕುಡಿಯುವ ನೀರಿನ ಸರಬರಾಜು ನಿರಂತರವಾಗಿರಲು ಕರ್ತವ್ಯ ನಿರ್ವಹಿಸಿದ್ದೇವೆ ಎಂದು ಅವರು ಹೇಳಿದ್ದಾರೆ. 2021ರಿಂದ L&T ಖಾಸಗಿ ಕಂಪನಿಯ ಅಡಿಯಲ್ಲಿ ಕೆಲಸ ಮುಂದುವರೆಸಿದ್ದರೂ ಇದೀಗ ಕೆಲಸದಿಂದ ಬಿಡುಗಡೆ ಮಾಡುವ ಸೂಚನೆ ನೀಡಲಾಗಿದೆ ಎಂದು ಆರೋಪಿಸಿದ್ದಾರೆ. ಬಹುತೇಕ ಸಿಬ್ಬಂದಿ ವಯೋಮಿತಿ ಮೀರಿದ್ದು, ಉದ್ಯೋಗ ಕಳೆದುಕೊಂಡರೆ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಲಿವೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ತಮ್ಮ ಉದ್ಯೋಗವನ್ನು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿಯೇ ಮುಂದುವರೆಸಲು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ನಾವು 30ರಿಂದ 25 ವರ್ಷದ ಹತ್ರ 360 ಮಂದಿ ಅದೇವ್ರಿ ಸರ್. ನಾವು KODF ಕಡೆಯಿಂದ ಫಸ್ಟ್ ಕೆಲಸ ಮಾಡ್ತಿದ್ವಿ ಸರ್. ಈಗ 5 ಇಯರ್ಸ್ ಐತ್ರಿ L&T ಬಂದ್ರಿ. L&Tಗೆ ನಮಗೆ ಹ್ಯಾಂಡ್ ಓವರ್ ಮಾಡಿರಿ ಸರ್. L&Tಗೆ ಹ್ಯಾಂಡ್ ಓವರ್ ಮಾಡಿ 5 ವರ್ಷ ಆತ್ರಿ. ಈಗ ಜುಲೈ 1ರಿಂದ ಸರ್ 50 ಜನದ ಲಿಸ್ಟ್ ಮಾಡಿ ಸರ್ ಬಂದ್ ಮಾಡಿಬಿಟ್ಟಿದ್ದಾರೆ ಸರ್. ಅದನ್ನ ಯಾಕೆ ಬಂದ್ ಮಾಡಿದಿರಪ್ಪ ಅಂತ ನಾವು PMಗೂ ಕೇರ್, ಧೀರಜ್ಗೂ ಕೇರ್, ಅವ್ರೇನು ಅನ್ನತ್ತಾರ ರೀ, ಇಲ್ಲಪ್ಪ ಮತ್ತು ನಮಗೇನು ಸಂಬಂಧ ಇಲ್ಲ, ನೀವು ಹೋಗಿ KODFಗೆ ಹೋಗಿ ಮಾತಾಡ್ರಿ, ಮತ್ತು ನಾವಂತೂ ನಿಮಗೆ ಪಗಾರ ಹಾಕೋಂಗಿಲ್ಲ, ನೀವು ಡ್ಯೂಟಿಗೆ ಬರಕ್ಕೆ ಹೋಗ್ಬೇಡ್ರಿ ಅಂತ ಅನ್ನತ್ತಾರೆ ಸರ್. ನಾವು ಹೋಗಿ KODFಗೆ ಹೋಗಿ ಮಾತಾಡಿದ್ವಿ ಸರ್. ಅವ್ರೇನು ಅನ್ನತ್ತಾರು, ಇಲ್ಲ ಮತ್ತು ನಾವು ಡಿಸ್ಕಸ್ ಮಾಡತ್ತೀವಿ, ಇನ್ನೂ ಅದೇನು ಡಿಸಿಷನ್ ಆಗ್ತೈತೆ ನೋಡೋಣ ಅನ್ನತ್ತಾರೆ. ಈಗ 1 ತಾರೀಕಿಂದ ಪೇಮೆಂಟ್ ಇಲ್ಲ ಅನ್ನದಾರೆ ಸರ್. ನಾವೀಗ 25ರಿಂದ 30 ವರ್ಷ ಆಗ್ತೀವಿ ಸರ್. ವಯಸ್ಕರು ಅದಾರ ರೀ, ಎಲ್ಲ ಹಿರಿಯರು ಅದಾರ ರೀ. ನಾವು ಲಾಕ್ಡೌನ್ದಾಗ ಇಲ್ಲಂದ್ರು ಸರ್ ಪೊಲೀಸ್ರ ಕಡೆ ಬಡ್ಸ್ಕೊಂಡು ಕೆಲಸ ಮಾಡಿದೇವ್ರಿ ಸರ್. ನಾವು ರಾತ್ರಿ ಹಗಲಿ ದುಡ್ದೇವ್ರಿ. ಅಲ್ಲಿ ನೋಡ್ರಿ ನಾವು ಹಾವ ಅದೆಲ್ಲ ಏನೂ ನೋಡ್ದನ ಬೇಕಾ ನೀರು ಕಡ್ಡಿದಾಗ ರಾತ್ರಿ ನೀರು ಇದ್ದಾಗ ಕೂಡ ನಾವು ವಾಲ್ಗಳು ಓಪನ್ ಮಾಡಿದ್ದೇವೆ ಸರ್. ಈಗ ಕಾರ್ಪೊರೇಷನ್ದವ್ರು ಏನು ಹೇಳತ್ತಾರ? ಅವ್ರೇನು ಅನ್ನತ್ತಾರ ಸರ್, ನಾವು ಡಿಸ್ಕಸ್ ಮಾಡ್ತೀವಿ ಸರ್. ನಮಗೆ ಅವ್ರೇನು ಅನ್ನತ್ತಾರೆ, L&T ಅವ್ರು ನಮಗೆ ನೀವು ಸಂಬಂಧ ಇಲ್ಲ, ಈಗ ನಮಗೆ 1 ತಾರೀಕಿಂದ ನಿಮ್ಗೆ ಸಂಬಂಧ ಇಲ್ಲ, ನೀವು ಕಾರ್ಪೊರೇಷನ್ ಹೋಗಿ ಮಾತಾಡ್ರಿ, ಕಾರ್ಪೊರೇಷನ್ ಹೋಗಿ ಮಾತಾಡ್ರಿ ಏನು ಅನ್ನತ್ತಾರೆ ರೀ. ಇಲ್ಲ ನಾವು ಡಿಸ್ಕಸ್ ಮಾಡತ್ತೀವೋ, ಒಂದು ಥೋಡಿ ದಿನ ತಡೀರಿ, ಅದನ್ನು ಡಿಸ್ಕಸ್ ಮಾಡ್ತಾ ಸರ್. ಈಗ ಇನ್ನೂ ಮಟ್ಟ ಏನು ನಮಗೇನು ರಿಸಲ್ಟ್ ಹತ್ತೋದ್ರಿ ಸರ್. ಅದಕ್ಕೆ ನಾವೀಗ ಜಿಲ್ಲಾಧಿಕಾರಿಗೂ ಮತ್ತು ಮಹಾನಗರ ನಮ್ಮ ಸತೀಶ್ ಸಾವ್ಕಾರ ಅವರಿಗೆ ಇದು ಮನವಿ ಪತ್ರ ಕೊಡಕ್ಕೆ ಬಂದಿವ್ರಿ. ನಮಗೊಂದು ನ್ಯಾಯ ಬೇಕ್ರಿ ಸರ್. ಮತ್ತು ಯಾಕಂದ್ರೆ ನಮ್ದು ಇದೇ ಪಗಾರ ಮ್ಯಾಗ ನಮ್ಮ ಜೀವನ ನೋಡಿದ್ವಿ ಸರ್. ಇದು ಪಗಾರ ಇಲ್ಲ ಅಂದ್ರೆ ನಾವು ನಮ್ದು ಜೀವನಾನ ಹಾಳಾಗ್ತೈತೆ ರೀ. ಮತ್ತು ನಾವು ಏನು ಬೇಕಾದ್ರೆ ಮಾಡ್ಕೋಬೋದು ರೀ. ಅದಕ್ಕೆ ಕಾರಣ KODF ರೀ. ಹಾಂ, ಮಿನಿಸ್ಟ್ರಿಗೆ ಕೊಡ್ತೀವಿ. ನಾವು ಮೊದಲ ವಾಟರ್ ಬೋಟ್ನ್ಯಾಗ ಕೆಲಸ ಮಾಡ್ತಿದ್ವಿ ರೀ. ಅಲ್ಲಿಂದ KODFಗೆ ಹ್ಯಾಂಡ್ ಓವರ್ ಮಾಡಿ KODFನಿಂದ L&Tಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ರೀ. L&T ಅವರ ನಮ್ಮನ್ನೀಗ 5 ವರ್ಷ ದುಡಿಸ್ಕೊಂಡು ಈಗ ನಮ್ಮ ಬಂದ್ ಮಾಡಿ ನಮ್ಮ ಕಡೆ ಫಂಡ್ ಇಲ್ಲ, ನಮ್ಮ ಪೇಮೆಂಟ್ ಕೊಡೋಕ್ಕಾಗೋಲ್ಲ, ನೀವು ಬಿಟ್ಟು ಹೋಗ್ರಿ ಅಂತ ಅನ್ನತ್ತಾರೆ ರೀ. ನಾವು ಕೊರೋನಾದಾಗೂ ಎಲ್ಲ ಕೆಲಸ ಮಾಡಿದೇವೆ ರೀ. 15ರಿಂದ 20 ವರ್ಷ ಆಯ್ತು ಕೆಲಸ ಮಾಡೋಕ್ಕೈತಿ. ಅಲ್ಲಿಂದ ಏನೂ ಇಲ್ಲ. ಈಗ ಏಕದಮ್ಮ ನಮ್ಗೆ ತೆಗೆದ್ರೆ ನಾವು ಏನು ಮಾಡ್ಬೇಕು ರೀ? ಸಾಯುವಂಥ ಪರಿಸ್ಥಿತಿ ಬಂದಿತ್ತು ನಮಗೆಲ್ಲ. ಅದಕ್ಕೆ ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ನಾವು ಜಿಲ್ಲಾಧಿಕಾರಿ ಅವರಿಗೆ ಮನವಿ ಮಾಡಕತ್ತೇವೆ. ಚಂದ್ರಪ್ಪ ಗಲಗಿ.